ನಮಸ್ಕಾರ ಸ್ನೇಹಿತರೆ, ಬ್ರದರ್ ಪ್ರದೀಪ್ ಅವರ ಚಾನಲ್ಗೆ ನಿಮಗೆ ಸುಸ್ವಾಗತ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಕೊನೆಯ ತನಕ ನೋಡಿ. ಇಂದು ನಾವು ಭಾರತೀಯ ರಾಷ್ಟ್ರೀಯ ಚಳುವಳಿಯ ಬಗ್ಗೆ ತಿಳಿದುಕೊಳ್ಳೋಣ. ಭಾರತದ ರಾಷ್ಟ್ರೀಯ ಚಳುವಳಿಯ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳನ್ನು ನೋಡ್ಕೊಂಡು, ಈ ಪ್ರಶ್ನೆಗಳು ನಮಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉಪಯುಕ್ತವಾಗುವಂಥ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಚಳುವಳಿ ಯಾವಾಗ ಪ್ರಾರಂಭವಾಯಿತು? ಕ್ರಿಸ್ತ ಶಕ 1857ರಲ್ಲಿ ಭಾರತ ರಾಷ್ಟ್ರೀಯ ಚಳುವಳಿಯು ಪ್ರಾರಂಭವಾಯಿತು. ಎರಡನೇ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಯಾವಾಗವಾಯಿತು? ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯು 28 ಡಿಸೆಂಬರ್ 1885ರಲ್ಲಿ ಸ್ಥಾಪನೆಯಾಯಿತು. 28 ಡಿಸೆಂಬರ್ 1885ರಲ್ಲಿ ಸ್ಥಾಪನೆಯಾಯಿತು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರು ಯಾರು? ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರು ಎ.ಓ. ಹ್ಯೂಮ್. ನಾಲ್ಕನೇ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ಎಲ್ಲಿ ನಡೆಯಿತು? ಬಾಂಬೆ ಅಥವಾ ಮುಂಬೈ. ಇದಕ್ಕೆ ಏನಂತ ಕರೀತಾರೆ? ಮುಂಬೈ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನದ ಅಧ್ಯಕ್ಷರು ಯಾರು? ಯಾರೇ? O.M. ಚಂದ್ರ ಬ್ಯಾನರ್ಜಿ. W.C. ಬ್ಯಾನರ್ಜಿ. O.M. ಚಂದ್ರ ಬ್ಯಾನರ್ಜಿ. ಓಕೆ. ಆರನೇ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಉದ್ದೇಶವೇನು? ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಉದ್ದೇಶವು ಭಾರತದ ಜನರ ನಡುವೆ ಐಕ್ಯತೆಯನ್ನು ಬೆಳೆಸುವುದು ಮತ್ತು ಅವರ ಹಕ್ಕುಗಳನ್ನು ರಕ್ಷಿಸುವುದು. ಇದು ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಉದ್ದೇಶವಾಗಿತ್ತು. ಏಳನೇ ಪ್ರಶ್ನೆ, ಮಿತವಾದಿಗಳು ಮತ್ತು ತ್ರಿವಾದಿಗಳ ನಡುವಿನ ಭಿನ್ನಾಭಿಪ್ರಾಯಕ್ಕೆ ಕಾರಣವೇನು? ಮಿತವಾದಿಗಳು ಮತ್ತು ತ್ರಿವಾದಿಗಳ ನಡುವಿನ ಭಿನ್ನಾಭಿಪ್ರಾಯಕ್ಕೆ ಕಾರಣವೇನಪ್ಪ ಅಂತಂದರೆ, ಸ್ವದೇಶಿ ಬಹಿಷ್ಕಾರ ಮತ್ತು ಸ್ವರಾಜ್ಯದ ವಿಧಾನಗಳ ಕುರಿತು ಇದೆ. ನಮ್ಮದು ಸ್ವದೇಶಿ ಬಹಿಷ್ಕಾರ, ಸ್ವರಾಜ್ಯ ವಿಧಾನದ ಬಗ್ಗೆ ಭಿನ್ನಾಭಿಪ್ರಾಯ ಕಾರಣ ಇದ್ದರೆ. ಅದಾದ ನಂತರ 8ನೇ ಪ್ರಶ್ನೆ, ಕಾಂಗ್ರೆಸ್ನ ಸೂರತ್ ವಿಭಜನೆ ಯಾವಾಗ ಆಯಿತು? ಕಾಂಗ್ರೆಸ್ನ ಸೂರತ್ ವಿಭಜನೆ 1907ರಲ್ಲಿ ಆಯಿತು. ಎಷ್ಟರಲ್ಲಿ? 1907. ಸೂರತ್ ವಿಭಜನೆಯ ಪ್ರಮುಖ ನಾಯಕರು ಯಾರು? ಸೂರತ್ ವಿಭಜನೆಯ ಪ್ರಮುಖ ನಾಯಕರು ಗೋಪಾಲಕೃಷ್ಣ ಗೋಖಲೆ ಮತ್ತು ಬಾಲ್ ಗಂಗಾಧರ್ ತಿಲಕ್. ಇವರು ಯಾರೇ? ಮಿತವಾದಿಗಳು. ಇವರು ಯಾರು? ಮಿತವಾದಿ ಗೋಪಾಲಕೃಷ್ಣ ಗೋಖಲೆ ಮತ್ತು ತೀವ್ರವಾದಿ ಬಾಲ್ ಗಂಗಾಧರ್ ತಿಲಕ್. ಪ್ರಶ್ನೆ, ಸ್ವದೇಶಿ ಚಳವಳಿ ಯಾವಾಗ ಪ್ರಾರಂಭವಾಯಿತು? ಸ್ವದೇಶಿ ಚಳವಳಿಯು 1905ರಲ್ಲಿ ಪ್ರಾರಂಭವಾಯಿತು. 11ನೇ ಪ್ರಶ್ನೆ, ಸ್ವದೇಶಿ ಚಳವಳಿಯ ಯಾವ ಘಟನೆಯ ವಿರೋಧವಾಗಿತ್ತು? ಸ್ವದೇಶಿ ಚಳವಳಿಯು ಬಂಗಾಳ ವಿಭಜನೆಯ ವಿರೋಧವಾಗಿತ್ತು. ಯಾವುದ್ರಿ? ಬಂಗಾಳ ವಿಭಜನೆ. ಇದು ಎಷ್ಟರಲ್ರಿ? 1905ರಲ್ಲಿ. 12ನೇ ಪ್ರಶ್ನೆ, ಬಂಗಾಳ ವಿಭಜನೆಯನ್ನು ಮಾಡಿದವರು ಯಾರು? ಬಂಗಾಳ ವಿಭಜನೆಯನ್ನು ಮಾಡಿದವರು ಲಾರ್ಡ್ ಕರ್ಜನ್. 13ನೇ ಪ್ರಶ್ನೆ, ವಂದೇ ಮಾತರಂ ಗೀತೆಯನ್ನು ಬರೆದವರು ಯಾರು?
ವಂದೇ ಮಾತರಂ ಗೀತೆಯನ್ನು ಬರೆದವರು ಬಂಕಿಂ ಚಂದ್ರ ಚಟರ್ಜಿ. ಬಂಕಿಂ ಚಂದ್ರ ಚಟರ್ಜಿ. 14ನೇ ಪ್ರಶ್ನೆ, ಗರಂ ದಳದ ಪ್ರಮುಖ ನಾಯಕರು ಅಂದರೆ ತೀವ್ರವಾದಿಗಳ ಪ್ರಮುಖ ನಾಯಕರು ಯಾರಪ್ಪ ಅಂತಂದರೆ ಬಾಲ್ ಗಂಗಾಧರ್ ತಿಲಕ್, ಬಾಲಗಂಗಾಧರ ತಿಲಕ್ ಮತ್ತು ಬಾಲಗಂಗಾಧರ್ ತಿಲಕ್ ಮತ್ತು ಬಿಪಿನ್ ಚಂದ್ರಪಾಲ್, ಬಿಪಿನ್ ಚಂದ್ರಪಾಲ್ ಮತ್ತು ಲಾಲಾ ಲಜಪತ್ ರಾಯ್, ಲಾಲಾ ಲಜಪತ್ ರಾಯ್. 15ನೇ ಪ್ರಶ್ನೆ, ನರಂ ದಳದ ಪ್ರಮುಖ ನಾಯಕರು ಯಾರು? ಮಿತವಾದಿಗಳ ಪ್ರಮುಖ ನಾಯಕರು ದಾದಾಬಾಯಿ ನೌರೋಜಿ, ದಾದಾಬಾಯಿ ನೌರೋಜಿ ಮತ್ತು ಗೋಪಾಲ ಕೃಷ್ಣ ಗೋಖಲೆ, ಗೋಪಾಲಕೃಷ್ಣ ಗೋಖಲೆ ಮತ್ತು ಫಿರೋಜ್ ಶಾ ಮೆಹ್ತಾ, ಫಿರೋಜ್ ಶಾ ಮೆಹ್ತಾ. ಅದೇ ರೀತಿ 16ನೇ ಪ್ರಶ್ನೆ, ಹೋಮ್ ರೂಲ್ ಲೀಗ್ ಅನ್ನು ಯಾರು ಸ್ಥಾಪಿಸಿದರು? ಹೋಮ್ ರೂಲ್ ಲೀಗ್ ಅನ್ನು ಯಾರು ಸ್ಥಾಪಿಸಿದ್ರಪ್ಪ ಅಂತಂದರೆ ಬಾಲ್ ಗಂಗಾಧರ್ ತಿಲಕ್ ಮತ್ತು ಆ್ಯನಿ ಬೆಸೆಂಟ್. ಬಾಲ್ ಗಂಗಾಧರ್ ತಿಲಕ್ ಮತ್ತು ಆ್ಯನಿ ಬೆಸೆಂಟ್. ಹೋಮ್ ರೂಲ್ ಲೀಗ್ ಯಾವಾಗ ಸ್ಥಾಪನೆ ಆಯಿತು? ಹೋಮ್ ರೂಲ್ ಲೀಗು 1916ರಲ್ಲಿ ಸ್ಥಾಪನೆಯಾಯಿತು. 18ನೇ ಪ್ರಶ್ನೆ, ಲಕ್ನೋ ಒಪ್ಪಂದ ಯಾವಾಗ ಆಯಿತು? ಲಕ್ನೋ ಒಪ್ಪಂದ 1916ರಲ್ಲಿ ಆಯಿತು. ಲಕ್ನೋ ಒಪ್ಪಂದವು ಯಾರ ನಡುವೆ ಆಯಿತು? ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗರ ನಡುವೆ ಲಕ್ನೋ ಒಪ್ಪಂದ ಆಯಿತು. ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ. ರೌಲತ್ ಕಾಯ್ದೆ ಯಾವಾಗ ಜಾರಿಗೆ ಬಂದಿತ್ತು? ರೌಲತ್ ಕಾಯ್ದೆಯು 1919ರಲ್ಲಿ ಜಾರಿಗೆ ಬಂದಿತ್ತು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯಾವಾಗ ನಡೆಯಿತು? ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವು 13 ಏಪ್ರಿಲ್ 1919ರಲ್ಲಿ ನಡೆಯಿತು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಎಲ್ಲಿ ನಡೆಯಿತು? ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವು ಅಮೃತ್ಸರ್ ಇದು ಎಲ್ಲದಪ್ಪ ಅಂತಂದ್ರೆ ರೀ ಪಂಜಾಬ್ನಾಗದ ರೀ. ಅದೇ ರೀತಿ 23ನೇ ಪ್ರಶ್ನೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಜವಾಬ್ದಾರರು ಯಾರು? ಯಾರ್ರೀ? ಜನರಲ್ ಡಯರ್. ಅದೇ ರೀತಿ 24ನೇ ಪ್ರಶ್ನೆ, ಖಿಲಾಫತ್ ಚಳುವಳಿ ಯಾವಾಗ ಪ್ರಾರಂಭವಾಯಿತು? ಖಿಲಾಫತ್ ಚಳುವಳಿಯು 1919ರಲ್ಲಿ ಪ್ರಾರಂಭವಾಯಿತು. 25ನೇ ಪ್ರಶ್ನೆ, ಖಿಲಾಫತ್ ಚಳುವಳಿಯ ನೇತೃತ್ವ ವಹಿಸಿದವರು ಯಾರು? ಯಾರ್ರೀ? ಅಲಿ ಸಹೋದರರು. ಅವ್ರು ಯಾರಪ್ಪ ಅಂತಂದರೆ ಮೌಲಾನಾ ಮೊಹಮ್ಮದ್ ಅಲಿ, ಮೌಲಾನಾ ಮೊಹಮ್ಮದ್ ಅಲಿ ಮತ್ತು ಮೌಲಾನಾ ಶೌಕತ್ ಅಲಿ.
ಶೌಕತ್ ಅಲಿ. ಇವ್ರು ಯಾರು ಇಬ್ಬರು ಅಲಿ ಸಹೋದರರು. ಇವರಿಬ್ಬರು ಯಾರು ಅಲಿ ಸಹೋದರರು. ಅದೇ ರೀತಿ 26ನೇ ಪ್ರಶ್ನೆ, ಸಹಕಾರ ಚಳವಳಿ ಅಸಹಕಾರ ಚಳವಳಿ ಯಾವಾಗ ಪ್ರಾರಂಭವಾಯಿತು? 1920ರಲ್ಲಿ ಅಸಹಕಾರ ಚಳವಳಿಯು ಪ್ರಾರಂಭವಾಯಿತು. 27ನೇ ಪ್ರಶ್ನೆ, ಅಸಹಕಾರ ಚಳವಳಿಯನ್ನು ಯಾರು ಪ್ರಾರಂಭಿಸಿದರು? ಅಸಹಕಾರ ಚಳವಳಿಯನ್ನು ಮಹಾತ್ಮ ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ಪ್ರಾರಂಭಿಸಿದರು. ಅಸಹಕಾರ ಚಳವಳಿಯ ಮುಖ್ಯ ಉದ್ದೇಶವೇನು? ಅಸಹಕಾರ ಚಳವಳಿಯ ಮುಖ್ಯ ಉದ್ದೇಶ ಬ್ರಿಟಿಷ್ ಸರ್ಕಾರದೊಂದಿಗೆ ಅಸಹಕರಿಸುವುದು. ಬ್ರಿಟಿಷ್ ಸರ್ಕಾರದೊಂದಿಗೆ ಅಸಹಕರಿಸುವುದು. ಅದೇ ರೀತಿ 29ನೇ ಪ್ರಶ್ನೆ, ಚೌರಿ ಚೌರಾ ಘಟನೆ ಯಾವಾಗ ನಡೆಯಿತು? ಚೌರಿ ಚೌರಾ ಘಟನೆಯು 5 ಫೆಬ್ರವರಿ 1922ರಲ್ಲಿ ಘಟನೆ ನಡೀತು. ಚೌರಿ ಚೌರಾ ಘಟನೆ. ಅಸಹಕಾರ ಚಳುವಳಿಯನ್ನು ಯಾವಾಗ ಹಿಂಪಡೆಯಲಾಯಿತು? ಅಸಹಕಾರ ಚಳುವಳಿಯನ್ನು 1922ರಲ್ಲಿ ಹಿಂಪಡೆಯಲಾಯಿತು. ಸೈಮನ್ ಕಮಿಷನ್ ಯಾವಾಗ ಭಾರತಕ್ಕೆ ಬಂದಿತು? ಸೈಮನ್ ಕಮಿಷನ್ವು 1928ರಲ್ಲಿ ಭಾರತಕ್ಕೆ ಬಂದಿತು. ಸೈಮನ್ ಕಮಿಷನಲ್ಲಿ ಒಬ್ಬರಾದ ಭಾರತೀಯ ಸದಸ್ಯರಿದ್ದರೆ ಯಾರನ್ನೂ ಇರಲಿಲ್ಲರಿ. ಸೈಮನ್ ಕಮಿಷನ್ ಒಂದು ಬ್ರಿಟಿಷವ್ರದ್ದು ಇದು ಇತ್ತು ರೀ. ಅದರೊಳಗೆ ಭಾರತೀಯರು ಯಾರನ್ನೂ ಇರಲಿಲ್ಲರಿ, ಇಲ್ಲ. ಅದೇ ರೀತಿ ಸೈಮನ್ ಗೋ ಬ್ಯಾಕ್ ಘೋಷಣೆಯನ್ನು ನೀಡಿದವರು ಯಾರು? ಎಲ್ಲ ಭಾರತೀಯ ಪಕ್ಷಗಳು ಸೈಮನ್ ಗೋ ಬ್ಯಾಕ್ ಎಂದು ಘೋಷಣೆಯನ್ನು ನೀಡಿದವ್ರಿ. ಎಲ್ಲ ಭಾರತೀಯ ಪಕ್ಷಗಳು. ಅದೇ ರೀತಿ ನೆಹರು ವರದಿ ಯಾವಾಗ ಬಂದಿತ್ತು ರೀ? ನೆಹರು ವರದಿಯು 1928ರಲ್ಲಿ ಬಂತು. ಪೂರ್ಣ ಸ್ವರಾಜ್ಯ ನಿರ್ಣಯ ಯಾವಾಗ ಅಂಗೀಕರಿಸಲಾಯಿತು? ಪೂರ್ಣ ಸ್ವರಾಜ್ಯ ನಿರ್ಣಯವು 1929ರಲ್ಲಿ ಅಂಗೀಕರಿಸಲಾಯಿತು. ಅದು ಲಾಹೋರ್ ಅಧಿವೇಶನದಲ್ಲಿ ಅಂಗೀಕರಿಸಲಾಯಿತು. ಲಾಹೋರ್ ಅಧಿವೇಶನದ ಅಧ್ಯಕ್ಷರು ಯಾರು? ಲಾಹೋರ್ ಅಧಿವೇಶನದ ಅಧ್ಯಕ್ಷರು ಜವಾಹರ್ಲಾಲ್ ನೆಹರು. 37ನೇ ಪ್ರಶ್ನೆ, ಪೂರ್ಣ ಸ್ವರಾಜ್ಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಪೂರ್ಣ ಸ್ವರಾಜ್ಯ ನಿರ್ಣಯವು 1929ರಂದು ಆಚರಿಸಲಾಗುತ್ತದೆ. ಅದು ಲಾಹೋರ್ ಅಧಿವೇಶನದಲ್ಲಿನೇ. ಲಾಹೋರ್ ಅಧಿವೇಶನದಲ್ಲಿ. ಸಾರಿ 37ನೇ ಪ್ರಶ್ನೆಯದು. ಪೂರ್ಣ ಸ್ವರಾಜ್ಯ ದಿನವನ್ನು 26 ಜನವರಿಯಂದು ಆಚರಿಸಲಾಗುತ್ತದೆ. ಉಪ್ಪಿನ ಸತ್ಯಾಗ್ರಹ, ನಾಗರಿಕ ಅಸಹಕಾರ ಚಳವಳಿ ಯಾವಾಗ ಪ್ರಾರಂಭವಾಯಿತು? 1930ರಲ್ಲಿ. 1930ರಲ್ಲಿ ಉಪ್ಪಿನ ಸತ್ಯಾಗ್ರಹ, ಅಸಹಕಾರಿ ನಾಗರಿಕ ಚಳವಳಿಯು ಪ್ರಾರಂಭವಾಯಿತು. ದಂಡಿಯಾತ್ರೆ ಯಾವಾಗ ಪ್ರಾರಂಭವಾಯಿತು? ದಂಡಿಯಾತ್ರೆಯು 12 ಮಾರ್ಚ್ 1930ರಲ್ಲಿ ಪ್ರಾರಂಭವಾಯಿತು. ದಂಡಿಯಾತ್ರೆಯನ್ನು ಯಾರು ನಡೆಸಿದರು? ದಂಡಿಯಾತ್ರೆಯನ್ನು ಮಹಾತ್ಮ ಗಾಂಧೀಜಿಯವರು ನಡೆಸಿದರು.
ಮಹಾತ್ಮ ಗಾಂಧೀಜಿಯವರು ನಡೆಸಿದರು. ದಾಂಡಿ ಯಾತ್ರೆಯು ಎಲ್ಲಿಂದ ಎಲ್ಲಿಯವರೆಗೆ ಇತ್ತು? ದಂಡಿ ಯಾತ್ರೆಯು ಸಬರಮತಿ ಆಶ್ರಮದಿಂದ ಸಬರಮತಿ ಆಶ್ರಮದಿಂದ ದಂಡಿವರೆಗೆ, ದಂಡಿ ಗುಜರಾತ್ವರೆಗೆ ಇತ್ತು. ನಾಗರಿಕ ಅಸಹಕಾರ ಚಳುವಳಿಯು ಯಾವ ಕಾಯ್ದೆಯ ವಿರೋಧವಾಗಿತ್ತು? ನಾಗರಿಕ ಅಸಹಕಾರ ಚಳುವಳಿಯು ಉಪ್ಪು ಕಾಯ್ದೆಯ ವಿರೋಧವಾಗಿತ್ತು. ಯಾವ ಕಾಯ್ದೆಯ ವಿರೋಧ ರೀ? ಉಪ್ಪು ಕಾಯ್ದೆಯ ವಿರೋಧ. ಗಾಂಧಿ-ಇರ್ವಿನ್ ಒಪ್ಪಂದ ಯಾವಾಗ ಆಯಿತು? ಗಾಂಧಿ-ಇರ್ವಿನ್ ಒಪ್ಪಂದವು 1931ರಲ್ಲಿ ಆಯಿತು. 1931ರಲ್ಲಿ ಗಾಂಧಿ-ಇರ್ವಿನ್ ಒಪ್ಪಂದ ಆಯಿತು. ದುಂಡು ಮೇಜಿನ ಸಮ್ಮೇಳನಗಳು ಎಷ್ಟು ನಡೆದವು? ದುಂಡು ಮೇಜಿನ ಸಮ್ಮೇಳನಗಳು 3 ನಡೆದವು. ದುಂಡು ಮೇಜಿನ ಸಮ್ಮೇಳನಗಳು 3 ನಡೆದವು ರೀ. ಅವು ಯಾವಾಗಪ್ಪ ಅಂತಂದರೆ 1930, 1931 ಮತ್ತು 1932ರಲ್ಲಿ 3 ಸಮ್ಮೇಳನಗಳು ನಡೆದವು ರೀ. ಕ್ವಿಟ್ ಇಂಡಿಯಾ ಚಳುವಳಿ ಯಾವಾಗ ಪ್ರಾರಂಭವಾಯಿತು? ಕ್ವಿಟ್ ಇಂಡಿಯಾ ಚಳುವಳಿಯು 8 ಆಗಸ್ಟ್ 1942ರಲ್ಲಿ 8 ಆಗಸ್ಟ್ 1942ರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಯಾರು ಪ್ರಾರಂಭಿಸ್ತಾರೆ? ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಮಹಾತ್ಮ ಗಾಂಧೀಜಿಯವರು ಪ್ರಾರಂಭಿಸಿದರು. ಕ್ವಿಟ್ ಇಂಡಿಯಾ ಚಳುವಳಿಯ ಘೋಷಣೆ ಏನು? ಕ್ವಿಟ್ ಇಂಡಿಯಾ ಚಳುವಳಿಯ ಘೋಷಣೆ ಕರೆಂಗೆ ಯಾ ಮರೆಂಗೆ ಅಂದರೆ ಮಾಡು ಇಲ್ಲವೇ ಮಡಿ. ಮಾಡು ಇಲ್ಲವೇ ಮಡಿ ಅಂತಾರೆ. ನಮ್ಮದು ಕ್ವಿಟ್ ಇಂಡಿಯಾ ಚಳುವಳಿಯ ಘೋಷಣೆ ಆಗಿತ್ತು ರೀ. INA ಆಜಾದ್ ಹಿಂದ್ ಸ್ಥಾಪನೆ ನಾಯಕತ್ವ ವಹಿಸಿದವರು ಯಾರು? INA ಆಜಾದ್ ಹಿಂದ್ ಫೌಜ್ ಸ್ಥಾಪನೆ ಮತ್ತು ನಾಯಕತ್ವ ವಹಿಸಿದವರು ಸುಭಾಷ್ ಚಂದ್ರ ಬೋಸ್. 49ನೇ ಪ್ರಶ್ನೆ. ಆಜಾದ್ ಹಿಂದ್ ಫೌಜನ್ನ ಘೋಷಣೆ ಏನು? ಆಜಾದ್ ಹಿಂದ್ ಫೌಜನ್ನ ಘೋಷಣೆ ಜೈ ಹಿಂದ್. ಭಾರತಕ್ಕೆ ಸ್ವಾತಂತ್ರ್ಯ ಯಾವಾಗ ಸಿಕ್ಕಿತು? 15 ಆಗಸ್ಟ್ 1947. ಫ್ರೆಂಡ್ಸ್, ಇದೇ ರೀತಿ ಇನ್ನಷ್ಟು ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡ್ಕೊಂಡು ಹೋಗೋಣ. ಇನ್ನೂ ಯಾರು ನಮ್ಮ ಚಾನಲಿಗೆ ಲೈಕ್ ಮಾಡಿಲ್ಲ, ಲೈಕ್ ಮಾಡಿ. ಮತ್ತು ಶೇರ್ ಮಾಡಿಲ್ಲ ಅಂತಂದರೆ ಶೇರ್ನ ಮಾಡಿ. ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಒತ್ತೋದನ್ನು ಯಾರೂ ಮರಿಬೇಡ್ರಿ. ಥ್ಯಾಂಕ್ ಯು.